ಬೆಳಗಾವಿಯಲ್ಲಿ ಭೀಕರ ಭೂ ಹಗರಣ. ಕ್ಯಾನ್ಸರ್ ರೋಗಿಯ 54 ಎಕರೆ ಜಮೀನು ಲೂಟಿ. ಬೆಳಗಾವಿಯಲ್ಲಿ ಭೂಗಳ್ಳರ ಕೈಚುಳಕ ಮಿತಿ ಮೀರಿತು. ಕ್ಯಾನ್ಸರ್ ರೋಗಿಯೊಬ್ಬರಿಗೆ ಸೇರಿದ 54 ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಪರಭಾರೆ ಮಾಡಲಾಗಿದೆ. ನ್ಯಾಯಕ್ಕಾಗಿ ಅಲೆದಾಡುತ್ತಿರುವ ಸಂತ್ರಸ್ತ ಪ್ರವೀಣ್ ಶಾಹ ತಮಗೆ ಆಗಿರುವ ಅನ್ಯಾಯದ ವಿರುದ್ಧ ಕಣ್ಣೀರಿಟ್ಟಿದ್ದಾರೆ. ಗೋಕಾಕಿನ ಪ್ರವೀಣ್ ಶಾಹ ಅವರು ಡಿಸೆಂಬರ್ 2024ರಲ್ಲಿ ರಾಮದುರ್ಗ ತಾಲೂಕಿನ ಗುತ್ತಿಹೊಳಿಯಲ್ಲಿ 54 ಎಕರೆ ಜಮೀನನ್ನು ಮುತಾಲಿಕ್ ದೇಸಾಯಿ ಅವರಿಂದ ಖರೀದಿಸಿದರು. ಜಮೀನಿನ ಮಾಲೀಕರು ಅಮೆರಿಕಾದಲ್ಲಿದ್ದ ಕಾರಣ ತಾಂತ್ರಿಕ ಕಾರಣಗಳಿಂದಾಗಿ ದಾಖಲೆಗಳು ಇನ್ನೂ ಪ್ರವೀಣ್ ಶಾಹ ಅವರ ಹೆಸರಿಗೆ ವರ್ಗಾವಣೆಯಾಗಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಭೂಗಳ್ಳರ ತಂಡವೊಂದು ಚಿತ್ರದುರ್ಗದ ವ್ಯಕ್ತಿಯೊಬ್ಬನನ್ನ ಮೂಲ ಮಾಲೀಕನೆಂದು ಬಿಂಬಿಸಿ ನಕಲಿ ದಾಖಲೆಗಳ ಮೂಲಕ ಆಗಸ್ಟ್ 20, 2025ರಂದು ಬೇರೆಯವರಿಗೆ ಜಮೀನು ಮಾರಾಟ ಮಾಡಿ ಬೆಳಗಾವಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದೆ. ಈಗಾಗಲೇ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. ಜಿಲ್ಲಾ ರಿಜಿಸ್ಟ್ರಾರ್ ಅವರಿಗೆ ಈ ಹಿಂದೆಯೇ ನಕಲಿ ದಾಖಲೆಗಳ ಬಗ್ಗೆ ನಿಗಾ ವಹಿಸುವಂತೆ ಮನವಿ ಮಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕೈತಪ್ಪಿ ಹೋಗಿದೆ ಎಂದು ಪ್ರವೀಣ್ ಶಾಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವೀಣ್ ಶಾಹ ಗೋಕಾಕದವನು. ನಾನು ಗುತ್ತಿಹೊಳಿ ರಾಮದುರ್ಗ ತಾಲೂಕದ ಗುತ್ತಿಹೊಳಿ ಗ್ರಾಮದಲ್ಲಿ 54 ಎಕರೆ ಭೂಮಿಯನ್ನು ಡಿಸೆಂಬರ್ 2024ರಂದು ಮುತಾಲಿಕ್ ದೇಸಾಯಿ ಅವರ ಕಡೆಯಿಂದ ಖರೀದಿ ತೊಗೊಂಡಿದ್ದೆ. ಅದು ಇದ್ದಿದ್ದು ಕಾರಣಾಂತರವಾಗಿ ತಹಸೀಲ್ದಾರ್ ಆಫೀಸ್ದಲ್ಲಿ ಅದು ನನ್ನ ಉತ್ತಾರ ಆಗಲ್ದಕ್ಕೆ RTC ನನ್ನ ಹೆಸರಲ್ಲಿ ಆಗಲ್ದಕ್ಕೆ ಮೂಲ ಮಾಲಕರ ಹೆಸರು ಉಳಿದಿದ್ದನ್ನು ಕಂಡು ಯಾರೋ ಈ ಭೂ ದರೋಡೆಕೋರರು ನಂದು ಇದ್ದಿದ್ದು 54 ಎಕರೆಗಳನ್ನು 20 ಆಗಸ್ಟ್ 2025ರಂದು ಮತ್ತೊಬ್ಬರಿಗೆ ಸಮೀರ್ ಮುತಾಲಿಕ್ ದೇಸಾಯಿ ನಾನೇ ಒರಿಜಿನಲ್ ಮಾಲೀಕತನ ಅದನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾನೆ. ಅದು ಇಲ್ಲೇ ಬೆಳಗಾವಿ ಸಬ್ ರಿಜಿಸ್ಟರ್ ಆಫೀಸ್ದಾಗನ ನೋಂದಾಗಿದೆ. ಇದ್ರ ಬಗ್ಗೆ ನಾ ಇದ್ದಿದ್ದು 26 ಆಗಸ್ಟ್ 25ರಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ಆಗಿದೆ. ಆದರೆ ಇಲ್ಲಿವರೆಗೆ ಯಾವುದೇ ಥರದ ತನಿಖೆಯನ್ನು ಪ್ರಗತಿಯಲ್ಲಿಲ್ಲ. ಅದಕ್ಕೆ ಭಾಳ ನನಗೆ ನೋವಾಗಿದೆ. ನಾನು ಒಬ್ಬ ಕ್ಯಾನ್ಸರ್ ಪೇಷಂಟು. ನನಗೆ ಪದೇ ಪದೇ ಓಡಾಡೋಕೆ ಆಗವಲ್ತು. ಈ ಅನ್ಯಾಯ ನನ್ನ ಮೇಲೆ ಭಾಳ ಆಗಿದೆ, ದೌರ್ಜನ್ಯ. ಮತ್ತು ಬೆಳಗಾವಿ ಜಿಲ್ಲಾದಾಗ ಈಗಾಗಲೇ ಅಂಥ ಫೇಕ್ ಡಾಕ್ಯುಮೆಂಟ್ ಆಗ್ತಾವಂತ ನಾವು ಈ ಪೂರ್ವನೇ ಇದೆಲ್ಲ ಆಗೋ ಪೂರ್ವನೇ ಡಿಸ್ಟಿಕ್ ರಿಜಿಸ್ಟ್ರಾರ್ ಅವರಿಗೆ ಒಂದು ಮನವಿನೂ ಕೊಟ್ಟಿದ್ದೆ. ನನ್ನ ಜಾಗ ರಾಮದುರ್ಗ ತಾಲೂಕದ ಜಮೀನಿನ ಬಗ್ಗೆ ನಿಗಾ ಇಡಬೇಕಂತ. ಆದರೂ ಅದು ಫೇಕ್ ಡಾಕ್ಯುಮೆಂಟ್ ಆಯಿತು. ದೂರ ಇದ್ದದ್ದು ಸಬ್ ರಿಜಿಸ್ಟರು, ಬಾಂಡ್ ರೈಟರು, ಹೇಗೆ ಒಟ್ಟು 7 ಜನ ಮೇಲೆ ಇದು ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬೆಳಗಾವಿ ಉತ್ತರ ಇರಬೇಕು. ಕರಿಬಸವಗೌಡ ಸಬ್ ರಿಜಿಸ್ಟರ್ ಆಫೀಸರ್ ಕರಿಬಸವನಗೌಡ. ಮತ್ತು ಅದ್ರ ಬಗ್ಗೆನೂ CM ಅವರಿಗೆ, ನಮ್ಮ ಕೃಷ್ಣ ಬೈರೇಗೌಡ ರೆವಿನ್ಯೂ ಮಿನಿಸ್ಟರ್ ಅವರಿಗೆ ಮನವಿನೂ ಕೊಟ್ಟು ಬಂದೀನಿ. ಈಗಾಗಲೇ ಅದು ಸಮೀರ್ ಅಂತ ಆಧಾರ್ ಕಾರ್ಡನ್ನು ಫೇಕ್ ಮಾಡ್ಕೊಂಡು ಅವರು ಖರೀದಿ ಕೊಟ್ಟಾರೆ. ಮೂಲ ಮಾಲೀಕನ ನನಗೆ ಕೊಟ್ಟವು ಅಮೇರಿಕಾದಾಗಿರ್ತಾನೆ. ಅವನದು ಮೇಲನ್ನು ಎಲ್ಲ ಇವರಿಗೆ ಕಳಿಸ್ಕೊಟ್ಟಿನಿ. ಇವರಿಗೆ ಸರ್ ನಿಮ್ಮ ಹೆಸರಲ್ಲೇ ಫೇಕ್ ಇಲ್ಲ, ನನ್ನ ಹೆಸರಲ್ಲೇ ಅದು RTCನೇ ಆಗಲಿಲ್ಲ. ಅದಕ್ಕೂ ತಕರಾರು ಅರ್ಜಿ ಕೊಟ್ಟಿದ್ದಕ್ಕೂ ಕೇಸ್ ನಡೀತು. ಆ ಕೇಸ್ ನಡೆದ ಪೀರಿಯಡ್ದಲ್ಲಿನ ಮೂಲ ಮಾಲೀಕರ ಹೆಸರು ಇರೋದ್ರಿಂದನೇ ಅದನ್ನು ಯಾರೋ ಸಂಚ ಹೂಡಿ ಮೂಲ ಮಾಲೀಕರ ಆಧಾರ್ ಬೇರೆ ಮೂಲ ಮಾಲೀಕರ ನಾನೇ ಅಂತ ತಿಳ್ಕೊಂಡು ಅವ್ನು ಬಂದು ಸಹಿ ಮಾಡಿದಾನೆ. ಆದರೆ ಮೂಲ ಮಾಲೀಕರು ಅಮೇರಿಕಾದಾಗ ಇರ್ತಿದ್ರು ಆ ಪೀರಿಯಡ್ದಾಗ. ಈಗ ಅದು ಭಗವಂತ ಒಬ್ಬ ಯಾವ ರಾಮದುರ್ಗ ತಾಲೂಕದ ಅವನ ಹೆಸರಲ್ಲಾಗಿದೆ. 2 ಸರ್ವೆ ನಂಬರ್ ಅದಾವು, 2 ಬೇರೆ ಕೇಳಿದ್ನಿ, ಕಂಪ್ಲೇಂಟು ಕೊಟ್ಟಿದ್ನಿ. ಅವ್ರಿಗೆ ಯಾರೂ ನಾ ಕೇಳಕ್ಕೆ ಹೋಗಲಿಲ್ಲ. ಯಾಕೆ ಕೇಳಕ್ಕೆ ಹೋಗಲಿಲ್ಲ ಅಂದರೆ ಅದು ಫೇಕ್ ಅನ್ನೋದು ಗೊತ್ತಾಯಿತು. ಅವ್ರು ಯಾರು ಇಲ್ಲ ಅನ್ನುವಂಥದ್ದು ನಮ್ಗೆ ಮಾಹಿತಿ ಬಂತು. ಕೊಟ್ಟವ ಯಾರು ಅನ್ನೋದು ಅವ್ನು ಚಿತ್ರದುರ್ಗದವ ಅನ್ನೋದು ಆಮೇಲೆ ಗೊತ್ತಾಯಿತು. ಚಿತ್ರದುರ್ಗದವ ಸಮೀರ್ ಮುತಾಲಿಕ್ ದೇಸಾಯಿ ಅಂತ ಆಧಾರ್ ಕಾರ್ಡ್ ಅನ್ನೋದು ಕೊಟ್ಟು ತೋರಿಸಿ ನೋಂದು ಮಾಡಿಕೊಟ್ಟಾನ. ಈಗೇನು ಸರ್ ಮೂಲ ಮಾಲೀಕರ ಹೆಸರು ಅವ್ರು ಫೋರ್ಜರಿ ಮಾಡ್ಯಾರ ಸರ್, ನಿಮ್ಮದಲ್ಲ?
ಅವ್ರು ನನಗೆ ಆಲ್ರೆಡಿ ಖರೀದಿ ಕೊಟ್ಟಿದ್ದಾರೆ 3/12/2024 ಅವ್ರ ತಾಯಿ ಮುಖಾಂತರ ನಾನು ಖರೀದಿ ತೊಗೊಂಡಿನಿ. ಅವನು ಸಮೀರ್ ಅನ್ನೋ ಓನರು ಅಮೇರಿಕಾದಾಗಿರ್ತಾನೆ. 54 ಎಕರೆ ಜಮೀನಿದೆ. ಈಗ ನನಗೆ ಈ ತನಿಖೆ ಪ್ರಗತಿಯಲ್ಲಿ ಇಲ್ಲ, ನನಗೆ ಭಾಳ ಇದಾಗ್ಯದ, ನಾನು ಇದು ನೋವು ಆಗ್ಯದ. ನಾನೊಬ್ಬ ಕ್ಯಾನ್ಸರ್ ಪೇಷಂಟು, ನಾ ಬದುಕೋದನ್ನು ಔಷಧ ದಾಸನಾಗಿ ಬದುಕಾಕತ್ತೀನಿ. ಅಂಥದ್ರೊಳಗೆ ಈ ಸಮಸ್ಯೆಗಳನ್ನು ನನ್ನ ಕಾಡಾಕತ್ತದ. ಅದಕ್ಕೆ ನಾವು ಎಲ್ಲರೂ ಇದ್ರ ಮುಖಾಂತರ ನಾ ಎಲ್ಲರೂ ಅಧಿಕಾರಿಗಳಿಗೆ ಅವರಿಗೆ ಇದು ತಿಳಿಪಡಿಸ್ತೇನೆ. ನಮ್ಮದು ಶೀಘ್ರ ತನಿಖೆ ಮಾಡಿ ನನಗೆ ನ್ಯಾಯ ಒದಗಿಸಬೇಕು. ಫೇಕ್ ಡಾಕ್ಯುಮೆಂಟ್ ಆದದ್ದನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಇದ್ರ ಪೈಕಿ ಈಗಾಗಲೇ ನಾನು ರಾಮದುರ್ಗ ಕೋರ್ಟದಲ್ಲಿ ಕೇಸನ್ನು ದಾಖಲು ಮಾಡಿದ್ದೀನಿ. OS ನಂಬರನ್ನು ದಾಖಲಾಗಿದೆ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರವೀಣ್ ಶಹಾ ತಾನು ಕ್ಯಾನ್ಸರ್ ರೋಗಿಯಾಗಿದ್ದು ಔಷಧಿಗಳ ಮೇಲೆ ಬದುಕುತ್ತಿದ್ದೇನೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ತಮಗೆ ಅನ್ಯಾಯವಾಗಿದ್ದು ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ದೂರು ನೀಡಿ ಹಲವು ದಿನಗಳಾದರೂ ಪೊಲೀಸರು ತನಿಖೆ ನಡೆಸುತ್ತಿಲ್ಲ ಎಂದು ಆರೋಪಿಸಿರುವ ಅವರು ಸರ್ಕಾರ ತಮಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon. Amarcon collection, खड़े बाजार, बेलगाम.